ಯಾಕೋ ಎಲ್ಲರೂ ಓಡ್ತವ್ರು ಇಲ್ಲಿಂದ, ಏನಂತ ಏನಕ್ಕೆ ಓಡ್ತಾರೋ ಗೊತ್ತಿಲ್ಲ. यहाँ पे राजा जी ने 25 साल गुफा में बैठ के तपस्या करी थी. चलो चलो आ जाओ आ जाओ. ये प्रसाद छड़ा ಬ್ಲೂಟೂತ್ ಕನೆಕ್ಟ್ ಮಾಡಿಸಿ ಕನ್ನಡ ಹಾಕ್ಸಿದ್ದೀನಿ. ಭಯ ಪತ ಗಾನ ನೋಡಿದ್ರಾ, ನಮ್ಮ ಹಾಡುಗಳೆಲ್ಲ ಗೊತ್ತು ಅವ್ರಿಗೂ. ಮಗ ಜಾತಿ ನಟ್ಟ ಮಾಡ್ತ ಭೇಟಿ. ಸೊ ಗೈಸ್, ಡೇ 2 ಇವಾಗ ನಾವು ಹೋಗ್ತಾ ಇದ್ದೀವಿ ಮಹಾಕಾಲೇಶ್ವರ್ ಟು ಕಾಲಭೈರವ. ಅಂದರೆ 6 ಪ್ಲೇಸಸ್ ಇದೆ ಇಲ್ಲಿಂದ 8 ಕಿಲೋಮೀಟರ್ಸ್ ಆಗುತ್ತೆ. 6 ಪ್ಲೇಸಸ್ ಇದೆ. 6 ಪ್ಲೇಸಸ್ ತೋರಿಸ್ತೀನಿ, ನೋಡ್ತಾ ಇರಿ. ದೇವಸ್ಥಾನ ಹತ್ತಿರದಲ್ಲೇ ನಿಮಗೆ ಆಟೋ ಸ್ಟ್ಯಾಂಡ್ ಅನ್ನೋದು ಇರುತ್ತೆ. ಸೊ ನೀವು ಆಟೋ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ಉಳಿದಿರೋ 6 ಪ್ಲೇಸಸ್ಗೆ ಹೋಗಬೇಕಾಗುತ್ತೆ. ಸೊ ಗೈಸ್, ನಾವು ಒಂದು ಆಟೋ ಬುಕ್ ಮಾಡಿದ್ವಿ. ಏನು ಹೇಳ್ತಿದ್ದಾರೆ ಅಂದರೆ 400 rupees ಹೇಳ್ತಾ ಇದ್ದಾರೆ. ಸಿಂಗಲ್ ಪರ್ಸನ್ನೇ ಇರ್ಬೋದು, ಇಬ್ಬರೇ ಇರ್ಬೋದು, 5 ಜನನೂ ಇರ್ಬೋದು. ಇದು ಸೀಟಿಂಗ್ ಬಂದು 5 ಮೆಂಬರ್ಸು, ಹಿಂದ್ಗಡೆ 4 ಮೆಂಬರ್ಸು, ಮುಂದ್ಗಡೆ ಒಬ್ರು ಕುತ್ಕೋಬೋದು. 400 rupees ಹೇಳ್ತಾ ಇದ್ದಾರೆ. ಸಿಂಗಲ್ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಶೇರಿಂಗಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಇದ್ದಾರೆ. ಯಾಕಂದರೆ ಪ್ರಾಬ್ಲಮ್ ಆಗ್ಬೋದು ಅಲ್ಲಿ ಟೆಂಪಲ್ ಹತ್ರ, ವೇಟಿಂಗ್ ಪೀರಿಯಡ್ ಅದೆಲ್ಲನೂ. ಹಂಗಾಗಿ ಇಬ್ಬರೇ ಇರಲಿ, ಒಬ್ಬರೇ ಇರಲಿ, 3 ಜನ ಇರಲಿ, 5 ಜನ ಇರಲಿ, ಫಿಕ್ಸ್ಡ್ ಪ್ರೈಸ್ 400 ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ರೌಡ್ ಜಾಸ್ತಿ ಇದ್ದಾಗ ಶೇರಿಂಗ್ ಆಗ್ಬೋದು, 100 rupees ಆಗ್ಬೋದು. ಮಹಾಕಾಲೇಶ್ವರ ದೇವಸ್ಥಾನದಿಂದ ಉಳಿದಿರೋ 6 ದೇವಸ್ಥಾನಗಳಿಗೆ ಹೋಗಿ ಬರೋದಕ್ಕೆ 25 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಆಟೋ ಅಲ್ಲಿ ಕನ್ನಡ ಹಾಡು ಹಾಕ್ಸೋದೇ ಒಂಥರ ಮಜಾ. ಕೇಳಿಸ್ಕೊಳ್ಳಿ. ये जो है ये राजा विक्रमादित्य की बर्थरी गुफा है. यहाँ पे राजा जी ने 25 साल गुफा में बैठ के तपस्या करी थी अंदर गुफा में. यहाँ पे 2 गुफा हैं, छोटी छोटी से, 1 नंबर 2 नंबर. और यहाँ पे समाधि ली थी. ये योगी जो यूपी में जो मुख्यमंत्री हैं उनका आश्रम है ये. हाँ, जाइए. ನೋಡಿದ್ರಲ್ಲ, ಇವಾಗ ನಾವು ಹೋಗ್ತಾ ಇದ್ದೀವಿ ವಿಕ್ರಮಾದಿತ್ಯ ಗುಫಾಗೆ. ಇಲ್ಲಿ ರಾಜ ಅವರು 25 ವರ್ಷ ತಪಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಓ ಯೋಗಿಜಿ. ಗೋ ಸೇವನೂ ಮಾಡ್ಬೋದು. ನೋಡಿ, ಇದೇ ಥರ ಆ ಬುಟ್ಟಿ 50 rupees ಇರುತ್ತೆ. ಅದು ಇಸ್ಕೊಂಡು ಈ ಥರ ನೀವು ಅದಕ್ಕೆ ತಿನ್ನಿಸ್ಬೋದು. ಹೋಗ್ತಾ ಇದ್ದೀವಿ ಕೇವ್ ಎಂಟ್ರಿ. ನೋಡಿ, ಇದೇ ಕೇವ್ ಎಂಟ್ರಿ. ಒಳಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ನೋಡೋಣ ಏನಿದೆ ಅಂತ. ನನಗೂ ಗೊತ್ತಿಲ್ಲ. ಗುಹೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಇರುತ್ತೋ ಗೊತ್ತಿಲ್ಲ. ಹೋಗಿ ನೋಡೋಣ ಗುಹೆ. ಯೋಗಿ ಆದಿತ್ಯನಾಥ್ ಅವರು. ಗುಹೆಗೆ ಹೋಗೋಕ್ಕಿಂತ ಮುಂಚೆ ಸಿಗುವಂತಹ ದೇವಸ್ಥಾನಗಳು. ಇವಾಗ ಗುಹೆ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಹಿಂಗೆ ಎಂಟ್ರೆನ್ಸ್ ಇರುತ್ತೆ. ಇದೇ ಗುಹೆನ ಎಂಟ್ರೆನ್ಸು. ಗುಹೆ ಒಳಗಡೆ ಬಂದಿದ್ದೀವಿ. ಗುಹೆ ಒಳಗಡೆ ಅಂತೂ ತುಂಬ ಬೆವರು, ತುಂಬ ಬಿಸಿ ಇದೆ ಗುಹೆ ಒಳಗಡೆ. ನೋಡೋಣ. ನೋಡಿ, ಈ ರೀತಿ ಹೋಗ್ಬೇಕು. ಅಪ್ಪ, ಏನು ತುಂಬ ಭಯಂಕರವಾಗೈತೆ. ಓ, ಏನಪ್ಪ ಇದು?
ನೋಡಿ गाइस, चारों धाम का रास्ता यहाँ से है, यहाँ से ಫುಲ್ಲು ಗುಹೆ. ಕೊಂಡು ವಾಪಸ್ ಯಾವ ಥರ ಹೇಳ್ತಿದ್ವು ಅದೇ ಥರ ಹತ್ತು ಹೋಗ್ಬಿಡ್ಬೇಕು. ನೋಡಿ ಹಿಂಗೆ ಹತ್ತು ಹೋಗ್ಬಿಡ್ಬೇಕು, ನೋಡಿ ಹಿಂಗೆ ಹತ್ತು ಹೋಗ್ಬೇಕು. ಒಂದನೇ ಗುಹೆ ಮುಗಿಸ್ಕೊಂಡ್ ಬಂದ್ವಿ. ದೇವಸ್ಥಾನ ನೋಡಿ ನೀವು, ಇವಾಗ ಎರಡನೇ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಅದು ಹಂಗೆ ಹೋಗ್ಬೇಕು, ನೋಡೋಣ ಬನ್ನಿ ಏನಾಯ್ತೋ ಗೊತ್ತಿಲ್ಲ. ನೀಲಕಂಠೇಶ್ವರ ಮಹಾದೇವ್ ಹಿಂಗೆ ಹೋಗ್ಬೇಕು. ಅಷ್ಟೇ. ಓ ಇಲಿಗಳು, ಅದಕ್ಕೆ ಅನ್ಕೊಂತೀನಿ ಎಲ್ಲರೂ ಓಡ್ತಾ ಇದ್ದೀವಿ. ಇಲ್ಲಿ ನೋಡಿ ಓಡ್ತಾ ಇರಬಾರ್ದೇನೋ. ಅಷ್ಟೇ, 2 ಗುಹೆ. 1ನೇ ಗುಹೆ ಆಯಿತು, 2ನೇ ಗುಹೆನೂ ನೋಡಿದ್ವಿ. ಓ ಮೋಸ್ಟ್ಲಿ ಶೆಕೆಗೆಲ್ಲ ಓಡೋಗ್ತಿರ್ಬೋದು. ಅಷ್ಟೇ, ಆಚೆ ಬಂದ್ಬಿಟ್ವಿ. ನೋಡಿ ಆಚೆ ಬಂದ್ಬಿಟ್ವಿ. ಆಚೆ ತಣ್ಣಗೈತೆ ಗಾಳಿ ಎಲ್ಲ. ನಾನು ಓ ದೇವಸ್ಥಾನ ಸೂಪರ್ ಆಗೈತೆ ನೋಡಿ. ದೇವಸ್ಥಾನ ಏನು ಸಖತ್ತಾಗೈತೆ. ಒಳಗಡೆ ಬರ್ತಿದ್ದಂಗೆ ಈ ಥರ ಶಿವ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ವಿಡಿಯೋಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಅನ್ಕೊತೀನಿ, ಬಟ್ ನೋಡೋದಕ್ಕಂತೂ ಸಖತ್ತಾಗೈತಿ. ಮಹಾಕಾಲೇಶ್ವರ ದೇವಸ್ಥಾನದಿಂದ ದೂರದಲ್ಲಿರುವ 6 ಫೇಮಸ್ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಫೇಮಸ್ ದೇವಸ್ಥಾನ. ಇಲ್ಲಿ 2 ಗುಹೆಗಳಿರುತ್ತದೆ ಮತ್ತು ಒಂದು ದೇವಸ್ಥಾನ ಇರುತ್ತದೆ. ಸೊ ನಾನು ಈ ದೇವಸ್ಥಾನ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಇವಾಗ ತೋರಿಸ್ತೀನಿ ಕಾಲಭೈರವ್ ದರ್ಶನ್. ನೋಡಿ ಗೈಸ್, ಬೇಗ ಅಲ್ಲಿಂದ ದರ್ಶನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಗೋಶಾಲೆ ಕೂಡ ಇದ್ದಾವೆ, ಅಂದರೆ ತುಂಬ ಹಸು ಇದ್ದಾವೆ. ನೀವು ಅಲ್ಲಿ ಗೋ ಸೇವೆ ಕೂಡ ಮಾಡ್ಬೋದು. ಸೊ ಒಂದು ಬ್ಯಾಸ್ಕೆಟ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ಅಲ್ಲಿ ಇಸ್ಕೊಂಡು ನೀವಲ್ಲೇ ಸೇವೆ ಕೂಡ ಮಾಡ್ಬೋದು. ಗೈಸ್, ಇಷ್ಟು ಭರ್ತರಿ ಗುಫಾ ಬಗ್ಗೆ ಆದಷ್ಟು ಗೊತ್ತಿರೋ ಅಷ್ಟು ಟ್ರೈ ಮಾಡಿದ್ದೀನಿ ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ. ಏನೋ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಆದಷ್ಟು ಹೆಲ್ಪ್ ಮಾಡ್ತೀನಿ. ಸೊ ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಗುಫೆ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಬಡಕಾಳಿ ಮಂದಿರ್, ಅಂದರೆ ಕಾಳಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಗೈಸ್, ನಾವು ಬಂದಿದ್ದೀವಿ ಇವಾಗ ಗಡ್ಕಾಳಿ ಮಾತಾ ಟೆಂಪಲ್ಗೆ. ಟೆಂಪಲ್ ಬಗ್ಗೆ ಅವ್ರು ಹೇಳ್ತಾರೆ ನೋಡಿ. जय श्री महाकाल, ये गढ़काली का माता है। यहाँ पे 51 शक्तिपीठ में से एक है जहाँ पे सती माता का ओट गिरा था। हरसिद्धि महाकाल पे जो हरसिद्धि माता है वो 52 शक्तिपीठ में से एक आती है। वहाँ पे सती माता की कोनी गिरी थी। ठीक है, ये महाकाली माता का मंदिर है, जाइए दर्शन करके आइए। जय श्री महाकाल। ಬನ್ನಿ ದರ್ಶನ ಮಾಡೋಕೆ ಹೋಗೋಣ ಇವಾಗ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಇವಾಗ. ಬರ್ತಿದ್ದಂಗೆ ಸಿಂಹನ ನೋಡಿದ್ವಿ. ಗೈಸ್, ಇಲ್ಲಿ ಏನು ಮಹತ್ವ ಅಂದರೆ, ನಿಮ್ಗೇನಾದರೂ ಕೋರಿಕೆ ಇದ್ದರೆ ಕಾಯಿನ್ ಇಟ್ಟು ನೋಡ್ತಾರೆ. ಕಾಯಿನ್ ಅಲ್ಲೇ ನಿಲ್ಲೋದಾದರೆ ನಿಮ್ಮ ಆಸೆ ಬೇಗ ನೆರವೇರುತ್ತೆ ಅಂತ, ಇಲ್ಲ ಅಂದರೆ ಲೇಟ್ ಅಂತ, ಇಲ್ಲಾಂದರೆ ಆಗದೇ ಇರ್ಬೋದು. ಇಲ್ಲಿ ನಂಬ್ತಾರೆ ಜನ. ನೋಡಿ ಹಂಗೆ ಇಡ್ತಾ ಇದ್ದಾರೆ ಕಾಯಿನ್ನ.
ದರ್ಶನ ಮಾಡಿಸ್ತೀನಿ. ತುಂಬ 10 ದಿನ ದರ್ಶನ ಮಾಡಿಸ್ತಾ ಇದ್ದೀನಿ. ಸೊ ಎರಡನೇ ಪ್ಲೇಸು ಗಡ್ಕಾಳಿ ಮಾತಾ ಮಂದಿರು. ನಮಗೆ ಬೇಗನೆ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಆಚೆ ಬರ್ತಿದ್ದಂಗೆ ತುಂಬಾ ಶಾಪ್ಸ್ ಇದ್ದಾವೆ ಶಾಪಿಂಗ್ ಮಾಡೋದಕ್ಕೆ. ನೋಡಿ ಶಾಪಿಂಗ್ ಮಾಡಿ, ಬಟ್ ಲೇಟ್ ಮಾಡಬೇಡಿ ಶಾಪಿಂಗ್ಗೆ, ಯಾಕಂದರೆ ಆಟೋ ಅವ್ರು ವೇಟ್ ಮಾಡ್ತಿರ್ತಾರಲ್ಲ. ನೀವೆಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ನೀವು ಎಲ್ಲ ಪ್ಲೇಸಸ್ನ ನೋಡ್ಬೋದು. ಕಾಳಿಕಾ ಮಂದಿರ ಮುಗಿಸ್ಕೊಂಡು ಬಂದಿದ್ದೀವಿ ಇಸ್ತಾರ್ಮಾನ್ ಗಣೇಶ್ ಮಂದಿರ್ಗೆ. ದೇವಸ್ಥಾನ ಬಗ್ಗೆ ಹೇಳ್ತಾರೆ ಕೇಳಿ. ಬೋಲೋ ಭಯ್ಯ. जय श्री महाकाल। ये स्थरमन गणेश मंदिर है। यहाँ पे जब राम जी भगवान वनवास से लौटे थे तो यहाँ गणेश महाराज जी की स्थापना करी थी। जाइए दर्शन करके आइए। ನೋಡಿ ಹೀಗೆ ಎಂಟ್ರೆನ್ಸು. ಈ ದೇವಸ್ಥಾನ ತುಂಬ ದೂರ ಏನಿಲ್ಲ, ಗಡ್ಕಾಳಿ ಮಾತಾ ಟೆಂಪಲ್ ಪಕ್ಕದಲ್ಲೇ ಇದೆ. ಒಂದು ವಾಕಬಲ್ ಡಿಸ್ಟೆನ್ಸೇ, ತುಂಬ ಹತ್ತಿರದಲ್ಲೇ ಇದೆ. ಪಕ್ಕನೇ ಅಂತ ಹೇಳ್ಬೋದು, ಅಷ್ಟು ದೂರದಲ್ಲೇನಿಲ್ಲ, ಬೈ ವಾಕೆ ಬಂದ್ಬಿಡ್ಬೋದು. ಸೊ 3rd ಪ್ಲೇಸ್ ಇದು ಗಣೇಶ ಟೆಂಪಲ್ಲು. ಇವಾಗ ನಾವು ಹೋಗ್ತಾ ಇದ್ದೀವಿ ಕಾಲ್ ಭೈರವ ಮಂದಿರ್ಗೆ. ದೇವಸ್ಥಾನದ ಬಗ್ಗೆ ಇವ್ರು ಹೇಳ್ತಾರೆ ನೋಡಿ. ಭಯ ಬೋಲೋ. जय श्री महाकाल भैया। ये काल भैरव महाराज है। ये उज्जैन के सेनापति है। यहाँ पे शराब का भोग लगता है। यहाँ शराब चढ़ती है। 3.5 काल में 1 काल है भैया। ठीक है, जय श्री महाकाल। ಬನ್ನಿ ದರ್ಶನ ಮಾಡಕ್ಕೆ ಹೋಗೋಣ. ಗೈಸ್ ಇಲ್ಲಿ ತುಂಬ ಕ್ರೌಡ್ ಇದೆ. ಕಾಲ್ ಭೈರವ್ ಮಂದಿರು ತುಂಬ ಕ್ರೌಡ್ ಇದೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು. लट्टू का प्रसाद क्या लेना बोलो। ये लो 50 ಗಾಯ್ಸ್ ನೀವು ನೋಡ್ತಾ ಇದ್ದೀರಾ. ಗೈಸ್ ಇಲ್ಲಿ ಬರೋರು ಪ್ರತಿಯೊಬ್ಬರೂ ಈಸ್ಕೋತಾ ಇದ್ರು ಆಲ್ಕೋಹಾಲ್ನ, ಯಾಕಂದರೆ ದೇವರಿಗೆ ಪ್ರಸಾದ ಅಂತ ಹೇಳಿದ್ರು. ನಾನು ತುಂಬ ಜನ ಕೇಳಿದೆ, ಇಲ್ಲಿ ಎಲ್ಲರೂ ಅದನ್ನೇ ಹೇಳಿದ್ದು, ದೇವ್ರಿಗೆ ಪ್ರಸಾದ ಇದು ಅಂತ. ಹೀಗೆ ಹೋಗ್ಬೇಕಾಗತ್ತೆ ಎಲ್ಲ ದಾಟ್ಕೊಂಡು. ಆರು ಪ್ಲೇಸಸ್ಸಲ್ಲಿ ತುಂಬ ಕ್ರೌಡ್ ಅನಿಸಿದ್ದು ನನಗೆ. ಕಾಲಭೈರವ ಮಂದಿರಲ್ಲೇ, ಇದೇ ಮಂದಿರಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. चलो चलो आ जाओ। ये प्रसाद चढ़ाते। काल भैरव वो क्या वो पीते हैं क्या? हाँ पीते हैं। कैसे? ये लगाएंगे चांदी के बर्तन में, उनको लगाएंगे तो वो पी जाएंगे। ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಕ್ರೌಡ್ ಇದೆ ಅಂತ. ನಾವು ಹೋಗಿದ್ದಿದ್ದು ಬೇರೆ ಅಮಾವಾಸ್ಯೆ ದಿನ ಅಲ್ವಾ, ಸೊ ಹಂಗಾಗಿ ಇನ್ನೂ ಕ್ರೌಡ್ ಜಾಸ್ತಿ ಇತ್ತು. ಗೈಸ್ ಇವಾಗ ನಾನು ನಿಮಗೆ ಕಾಲು ಭೈರವ ದೇವರವರ ವಾಹನನ ತೋರಿಸ್ತಾ ಇದ್ದೀನಿ ನೋಡಿ. ಕಾಲಭೈರವನ ವಾಹನ ನೋಡಿ. ನಂದಿ ಅಲ್ಲ, ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಇಷ್ಟು ಕ್ರೌಡ್ನ ದಾಟ್ಕೊಂಡು ನಾವು ದೇವರ ದರ್ಶನ ಮಾಡಿದ್ವಿ. ಇದೇ ಕಾಲು ಭೈರವ ದೇವಸ್ಥಾನ, ನೀವು ದರ್ಶನ ಮಾಡ್ಕೊಳ್ಳಿ. ಇಲ್ಲೂ ಸಹ ಅಷ್ಟೇ, ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ತುಂಬ ಶಾಪ್ಸ್ ಇರ್ತವೆ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ. ನಾನು ಮುಂಚೆನೇ ಹೇಳ್ದಂಗೆ ತುಂಬ ಲೇಟ್ ಮಾಡಬೇಡಿ. ನೀವು ಲೇಟ್ ಮಾಡಿದಷ್ಟು ನಿಮಗೆ ಲೇಟ್ ಆಗುತ್ತೆ ಎಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕೆ. ಇವಾಗ ಮಂಗಲ್ನಾಥ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಮಂಗಲ್ನಾಥ್ ದೇವಸ್ಥಾನ. जय श्री महाकाल। ये मंगलनाथ मंदिर है। यहाँ पे 9 ग्रह का जन्म स्थान है। ये पूरे भारत में एक ही मंदिर है। जिस किसी व्यक्ति को, लड़का या लड़की को मांगलिक रीता, इसकी पूजा यहाँ पे होती है। किसी को शादी में रुकावट होती है, घर में समस्या, उसकी पूजन वगैरह सारी यहीं होती है। पितृदोष, काल सर्प, मंगल पूजा यहीं होती है। जय श्री महाकाल। 9 ಗ್ರಹಗಳಲ್ಲಿ ಒಂದು ಗ್ರಹ ಆಗಿರುವ ಮಂಗಳ ಗ್ರಹ ದೇವಸ್ಥಾನ ಇದು.
ತುಂಬ ಫೇಮಸ್ಸು. ಮಂಗಳ ಗ್ರಹ ಅವರ ಜನ್ಮಸ್ಥಳ ಉಜ್ಜಯಿನಲ್ಲಿರೋದು. ಆ ದೇವಸ್ಥಾನಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ ತುಂಬ ಜನ, ನೋಡ್ಬೋದು ನೀವು, ನಾನು ತೋರಿಸ್ತೀನಿ. ಶಾಂತಿ ಇರ್ಬೋದು, ಏನೋ ಒಟ್ಟಿನಲ್ಲಿ ಪೂಜೆಗಳು ತುಂಬ ನಡೆಸ್ತಾ ಇದ್ದಾರೆ. ಇಲ್ಲಿ ಹೋಮ ಆಗಿರ್ಬೋದು, ಇಲ್ಲಿ ಹೋಮನೂ ನಡೆಸ್ತಾ ಇದ್ದಾರೆ. ಹೋಮ ಪೂಜೆ ತುಂಬ ನಡೆಸ್ತಾ ಇದ್ದಾರೆ. ಬಟ್ ಮಂಗಲ್ನಾಥ್ ದರ್ಶನ ಮಾಡೋದಕ್ಕೆ ಮೇಲೆ ಹೋಗ್ಬೇಕಾಗುತ್ತೆ, ಅಂದರೆ ಫಸ್ಟ್ ಫ್ಲೋರಲ್ಲಿ ದೇವಸ್ಥಾನ ಇರೋದು. ಇವಾಗ ನಾವು ಅದೇ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಹೇಳಿದ್ನಲ್ಲ ಕೆಳಗಡೆ ನಾವು ಪೂಜೆ ಮಾಡ್ತಿದ್ರಂತ. ಸೊ ಅದು ಬಂದು ಮಂಗಳ ಗ್ರಹಕ್ಕೆ ಶಾಂತಿ ಆಗಿರ್ಬೋದು, ಅಂದರೆ ಮಂಗಳ ಗ್ರಹ ಶಾಂತಿ ಮಾಡಿಸ್ತಾ ಇದ್ದಿದ್ದು, ಮಂಗಳ ದೋಷ ಇದ್ದವ್ರಿಗೆಲ್ಲ ಶಾಂತಿ ಮಾಡಿಸ್ತಾ ಇದ್ದಿದ್ದು. ಮಂಗಲ್ನಾಥ್ ಅವರ ವಾಹನ ಇದು. ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ದರ್ಶನ ಮಾಡ್ಕೊಳ್ಳಿ. ನೀವು ಹುಡುಕ್ತಾ ಇರ್ಬೋದು ದೇವರು ಎಲ್ಲಿದ್ದಾರೆ ಅಂತ. ದೇವರು ಶಿವಲಿಂಗ ರೂಪದಲ್ಲಿದ್ದಾರೆ. ಸೊ ಕಾಣಿಸುತ್ತೆ ಅನ್ಕೊತೀನಿ. ನೋಡಿ, ಕ್ಲೀನಾಗಿ ನೋಡಿ ದರ್ಶನ ಮಾಡ್ಕೊಳ್ಳಿ ಮಂಗಲ್ನಾಥ್ ಗ್ರಹವನ್ನು. ಈ ನದಿ ಯಾವುದು ಅಂತ ನೀವು ನೋಡ್ತಾ ಇರ್ಬೋದು. ಈ ನದಿ ಬಂದು ರಾಮ್ಘಾಟೆ. ಮಂಗಳ ಗ್ರಹ ದೇವಸ್ಥಾನಗಳು ತುಂಬ ಇದ್ದಾವೆ. ಆದರೆ ಮಂಗಳ ಗ್ರಹ ಹುಟ್ಟಿರುವಂಥ ಸ್ಥಳ, ಜನ್ಮಸ್ಥಳ ಬಂದು ಉಜ್ಜಯಿನಲ್ಲಿರುವುದು ಇದೆ. ಮಂಗಳನಾಥ್ ದೇವಸ್ಥಾನ ಇದೆ, ತುಂಬ ಫೇಮಸ್ ಅಂತ ಹೇಳ್ತಾರೆ. ಯಾಕಂದರೆ ಜನ್ಮಸ್ಥಳ ಅಲ್ವಾ, ಸೊ ಇದೇ ಫೇಮಸ್ಸು. ಇಲ್ಲಿ ಕುಜದೋಷ ಆಗಿರ್ಬೋದು, ಮಂಗಳ ದೋಷ ಆಗಿರ್ಬೋದು, ಪ್ರತಿಯೊಂದು ದೋಷ ನಿವಾರಣೆ ಮಾಡ್ತಾರೆ ಇಲ್ಲಿ. ಇಲ್ಲಿ ಮಂಗಳ ಗ್ರಹ ಶಿವಲಿಂಗ ರೂಪದಲ್ಲಿದೆ. ಶಿವಲಿಂಗ ರೂಪದಲ್ಲೇ ಪೂಜೆ ಅನ್ನೋದು ಮಾಡ್ತಾರೆ. ಇನ್ನು ಡೀಟೇಲ್ಡ್ ಆಗಿ ಇಲ್ಲಿರೋರ ಬಾಯಲ್ಲೇ ಕೇಳೋಣ ಬನ್ನಿ. ಬೋಲೋ ಭಯ್ಯ. जय महाकाल। पंडित सूर्यांश दुले, यहाँ भगवान मंगल का जन्म स्थान है। यहाँ भगवान मंगल का जो भी मांगलिक लड़का लड़की होते हैं उनके मंगल का पूजन होता है। ये पूरे विश्व में एक मंदिर है और यहाँ पर नाना प्रकार का भगवान का पूजन अभिषेक होता है। हवन पूजन घर में सुख शांति के लिए कराया जाता है। जय महाकाल। जय महाकाल। थैंक यू। ನಾವು ಬಂದಿದ್ದೀವಿ ಶಾಂತಿಪನಿ ಆಶ್ರಮ್ಗೆ. जय श्री महाकाल। ये शांतिपनी आश्रम है। यहाँ पे कृष्ण भगवान सुदामा जी और बलराम जी ने पढ़ाई करी। यहाँ पे 64-56 जो विद्याएं हैं वो सारी यहाँ पे सीखी हुई हैं। जय श्री महाकाल। बन्नी नोड़ोಣ. छोड़ी कृष्णा सुदामा बलराम विद्यास्थल. कैरी में एयरपोर्ट निकल गई। ग्रांड 14 ಡಿಸಿಪ್ಲಿನ್ಸ್ ಆಫ್ ನಾಲೆಜ್ ಲರ್ನ್ಡ್ ಬೈ ಶ್ರೀಕೃಷ್ಣ ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀವಿ.
ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಆರ್ಟ್ಸ್ ಇದ್ದಾವೆ. 64 ಆರ್ಟ್ ವರ್ಕ್ ಇದೆ, ಅಂದರೆ ಕಲೆ ಅಂತ ಹೇಳ್ತಾರಲ್ಲ, ಸೊ ಅದು. ಸೊ ನೋಡ್ತಾ ಇರ್ಬೋದು ನೀವು. ಇಲ್ಲೂ ಶ್ರೀಕೃಷ್ಣ ಟೆಂಪಲಲ್ಲಿ ಇದು ಕೂಡ ಇರೋದು. ಆಮೇಲೆ ಇಲ್ಲೊಂದು ಕಲ್ಯಾಣಿ ಇದೆ, ಕಲ್ಯಾಣಿ ಒಳಗಡೆ ಟಾರ್ಟೈಸ್ ಎಲ್ಲ ಇದೆ. ಮತ್ತು ಗಾರ್ಡನ್ ಇದೆ, ಇಲ್ಲಿ ಫೋಟೋಶೂಟ್ಗಂತೂ ಚೆನ್ನಾಗೈತೆ ಗಾರ್ಡನಲ್ಲಿ. ಗೈಸ್, ಇವಾಗ ನಾವಿದ್ದೀವಿ ಸಂದೀಪನಿ ಆಶ್ರಮ ಒಳಗಡೆ. ಸೊ ಆಶ್ರಮ ಒಳಗಡೆ ಅವ್ರು ಏನೇನು ಮಾಡಿದ್ರು ಅನ್ನೋದು ಕ್ಲೀನಾಗಿ ಒಂದೊಂದು ಫೋಟೋ, ಅಂದರೆ ಎಷ್ಟೊಂದು 60 to 80 ಫೋಟೋಸ್ ಇದ್ದಾವೆ. ಕ್ಲೀನಾಗಿ ಫೋಟೋಸ್ ಇದ್ದಾವೆ, ಅಂದರೆ ಅವ್ರು ಇಲ್ಲಿ ಏನೇನು ಮಾಡ್ತಿದ್ರು ಅನ್ನೋದು ಫುಲ್ಲು ಫೋಟೋಸು ನೋಡಿ. ಮಹಾಕಾಲಲ್ಲಿರುವ 6 ಕ್ಷೇತ್ರಗಳು ಮುಗಿಸಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಮಹಾಕಾಲ್ ಮೇನ್ ಟೆಂಪಲ್ ಹತ್ರ. ಸೊ ಇವರೇ ನಮಗೆ ಕರ್ಕೊಬಂದಿದ್ದು. 6 ಜಾಗನ ತೋರಿಸಿದ್ರು, ಪ್ರತಿಯೊಂದು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಗೈಸ್, 6 ಪ್ಲೇಸಸ್ ಮುಗಿಸ್ಕೊಂಡು ಬಂದ್ವಿ. ಕರೆಕ್ಟಾಗಿ 3 hours ಆಗುತ್ತೆ. ನೀವು ಡಿಲೇ ಮಾಡಿದಷ್ಟು ನಿಮಗೆ ಲೇಟ್ ಆಗುತ್ತೆ, ಬಟ್ ಕರೆಕ್ಟಾಗಿ ಹೋಗಿ ಬಂದರೆ 3 hours ಸಾಕು. ಇವಾಗ ಓಂಕಾರೇಶ್ವರ್ ಹೋಗೋಣ ಅಂತ ಇದ್ದೀವಿ, ನೋಡೋಣ ಬನ್ನಿ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಅನ್ನದಾನ ಅನ್ನೋದು ನಡೆಯುತ್ತಿಲ್ಲಿ. ಅಂದರೆ ಪೂರಿ ಆಗಿರ್ಬೋದು, ಏನೇ, ಬಟ್ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ನಾವಿರುವಂತಹ ಧರ್ಮಶಾಲಾ ಆಗಿರ್ಬೋದು, ರೂಮ್ ಆಗಿರ್ಬೋದು, ಇಲ್ಲಿ ಅನ್ನದಾನ ಅನ್ನೋದು ಮಾಡ್ತಾರೆ.